ಎತ್ತ ಸಾಗಿದೆ ರಾಜಕೀಯ ಮೆಗಾ ಫೈಟ್ ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ತಮಗೆಲ್ಲ ಸ್ವಾಗತ. ಇಲ್ಲಿ ತನಕ ಬಸವರಾಜ ಹೊರಟ್ಟಿ, ಸುರೇಶ್ ಗೌಡ, ಮೋಟಮ್ಮ ಸಾಕಷ್ಟು ಮಾತಾಡಿದಾಯಿತು. ನಿಮ್ಮ ಪ್ರಶ್ನೆಗಳಿಗೆ ನಾಯಕರು ಉತ್ತರ ಕೊಟ್ಟಿದ್ದು ಆಯಿತು. ಈಗ ಮೂರನೆಯ ಸರದಿ ಅಂದರೆ ನಿಮ್ಮೆಲ್ಲರ ಪ್ರಶ್ನೆಗಳನ್ನು ನಾಯಕರು ಕೇಳುವಂಥ ಸರದಿ. ನಿಮ್ಮೆಲ್ಲ ಪ್ರಶ್ನೆಗಳನ್ನು ಕೇಳಿ ಅದರ ಸಂಕ್ಷಿಪ್ತ ರೂಪವನ್ನು ಗ್ರಹಿಸಿ ಎಲ್ಲದಕ್ಕೂ ಸೇರಿದ ಹಾಗೆ ಎಲ್ಲದನ್ನು ಕ್ರೋಢೀಕರಿಸಿ ಉತ್ತರ ಕೊಡ್ತಾರೆ ನಾಯಕರುಗಳು. ದಿನ ಬೆಳಗ್ಗೆ ಪೇಪರ್ ಓದ್ತೀನಿ, ದಿನ ಬೆಳಗ್ಗೆ ನ್ಯೂಸ್ ಪೇಪರ್ ಓದ್ತೀನಿ. ಅವ್ರು ಇವ್ರ ಕಾಲ ಹೇಳಿದ್ರು, ಅವ್ರ ಕಾಲ ಹೇಳಿದ್ರು ಅಂತ ನ್ಯೂಸ್ ಓದ್ತಾ ಇದ್ದೀನಿ ಹೊರತು ಅಲ್ಲಿ ಅವರು ಇಲ್ಲಿ ಇಂಥ ಜಾಗದಲ್ಲಿ ಒಳ್ಳೇದು ಮಾಡಿದ್ರು, ಅಂಥ ಜಾಗದಲ್ಲಿ ಒಳ್ಳೇದು ಮಾಡಿದ್ರು ಅನ್ನೋ ನಾನು ಓದೋದೇ ಮರ್ತೋಗ್ಬಿಟ್ಟಿದೆ. ನನಗೆ ಬರೀ ಕಾಲು ಎಳೆಯೋ ವಿಷಯನೇ ಆಯಿತು. ಒಬ್ಬರು ಹೇಳ್ತಾರೆ ಬೆಂಗಳೂರನ್ನ ಸಿಂಗಾಪುರ್ ಮಾಡ್ತೀನಿ ಅಂತ, ಇನ್ನೊಬ್ರು ಹೇಳ್ತಾರೆ ನಮ್ಮನ್ನು ಗೆಲ್ಲಿಸ್ಬಿಡಿ ಎಲೆಕ್ಷನಲ್ಲಿ 24 ಗಂಟೆ ಕರೆಂಟ್ ಕೊಡ್ತೀನಿ ಅಂತ. ನಮಗೆ BCom ಎಕ್ಸಾಮ್ ಬಂತಂದರೆ ಬೆಳಗ್ಗೆಯಿಂದ ರಾತ್ರಿವರೆಗೂ ಕರೆಂಟ್ ಇರಲ್ಲ. ನಾವು ಯಾರಿಗೋಗಿ ಕೇಳೋಣ ನಾವು ಈ ಪ್ರಶ್ನೆಗಳನ್ನ? ಇವರ ಸರ್ವೋಚ್ಚ ನಾಯಕಿ ಸೋನಿಯಾ ಗಾಂಧಿ ಅವರು ಸುಮಾರು 2 ತಿಂಗಳಿಂದ ಈ ದೇಶದಲ್ಲಿ ಕಾಣೆಯಾಗಿದ್ದರು. ಇರಲಿಲ್ಲ ಅವರೇನು ಮತ್ತೆ ವಿದೇಶಕ್ಕೆ ಹೋಗಿದ್ರು. ಅವರು ಸ್ವಿಸ್ ಬ್ಯಾಂಕಲ್ಲಿ ಇರ್ತಕ್ಕಂಥ ಹಣನ ಬೇರೆ ಕಡೆ ವರ್ಗಾವಣೆ ಮಾಡಕ್ಕೆ ಹೋಗಿದ್ರು ಅಂತ ನಾನು ಕೇಳ್ತಾ ಇದ್ದೀನಿ. ಯಾರೋ ಒಬ್ಬರು ರಾಜಕೀಯ ನಾಯಕರು ಅವರು ಗೋಪ್ಯವಾಗಿ ಹೋಗಿ ಮಾತಾಡ್ಕೊಂಡು ಬಂದರು ಅಂತ ಹೇಳಿದ್ದಕ್ಕೆ ಅವ್ರು ನನಗೆ ಗೊತ್ತೇ ಇಲ್ಲ ಅಂತ ಹೇಳಿದ್ರು. ನಿಮ್ಮ ರಾಜಕೀಯ ನಾಯಕರುಗಳೇ ಏನು ಮಾಡ್ತಿದ್ದಾರೆ ಅಂತ ನಿಮಗೆ ಗೊತ್ತಿಲ್ಲದೆ ಇರುವಾಗ ಜನಸಾಮಾನ್ಯರು ಏನೇನು ಮಾಡ್ತಿದ್ದಾರೆ ಅಂತ ನಿಮಗೆ ಹೆಂಗೆ ಸರ್ ಗೊತ್ತಾಗುತ್ತೆ? ನೀವು ಚುನಾವಣೆಗೆ ನಿಲ್ತೀರಿ, ಫೈನ್. ದುಡ್ಡು ಕೊಟ್ಟು ನೀವು ಗೆದ್ದು ಬರ್ತೀರಿ, ಎಲ್ಲ ಸರಿನೇ. ಯಾರಿಗೂ ಯಾವ ತೃಪ್ತಿಗೋಸ್ಕರ ಮಾಡ್ತೀರಿ ಇದನ್ನ? ನಿಮ್ಮ ತೃಪ್ತಿಗೆ ನೀವು ಮಾಡ್ಕೊಳ್ತಾ ಇದ್ದೀರಾ ಅಷ್ಟೇ. ನೀವು ಯಾವತ್ತೂ ನೀವು ನಾವು ಯಾವತ್ತೂ ದುಡ್ಡು ತಗೊಳ್ಳೋ ಪ್ರಶ್ನೆ ನೇರವಾಗಿ ಮಾತಾಡಿ. ಆಯ್ತು ಕೇಳಪ್ಪ, ಕೊಡು. ಏನ್ ದೊಡ್ಡ ಬುದ್ಧಿ ಕುತ್ಕೊಂಡು ಯುವಜನರೆಲ್ಲ ಅವಾಯ್ಡ್ ಮಾಡ್ಬೇಕು, ಅದನ್ನ ದುಡ್ಡು ಕೊಡೋಕೆ ಪ್ರೊಟೆಸ್ಟ್ ಮಾಡ್ಬೇಕು. ಯುವಕರು ಅದನ್ನ ಪ್ರೊಟೆಸ್ಟ್ ಮಾಡಬೇಕು, ದುಡ್ಡು ಕೊಡದಂಗೆ ಅವಾಯ್ಡ್ ಮಾಡಬೇಕು. ಯುವಕರ ಪರವಾಗಿ ನಾನು ಕೇಳ್ತಾ ಇದ್ದೀನಿ, ಇವಾಗ ಈ ರಾಜಕೀಯ ಅನ್ನೋದು ಏನು ನೀವು ಮಾಡ್ತಾ ಇದ್ದೀರಾ ಅಥವಾ ಇಲ್ಲಿ ಏನು ನಡೀತಾ ಇದೆ ತುಂಬ ಹೊಲಸಾಗಿದೆ. ನಾವು ಯುವಕರು ಯಾವ ಭರವಸೆ ಇಟ್ಕೊಂಡು ನಿಮ್ಗಳಿಗೆ ಅಂದರೆ ಪ್ರತಿಯೊಬ್ಬ ರಾಜಕಾರಣಿಗೆ ವೋಟ್ ಹಾಕಬೇಕು? ಸಿದ್ದರಾಮಯ್ಯನವರು ಹೋದ್ರು ಅಸೆಂಬ್ಲಿಗೆ ಗೇಟ್ ಅಂತ ಹೇಳಿದರೆ, ಆದರೆ ತಾವು ತಮ್ಮ ಪಕ್ಕದ ಕ್ಷೇತ್ರದ ಶಾಸಕರು ದುಡ್ಡು ಕೊಟ್ಟಿದ್ದು ನಾವು ಟಿ ವಿಲೆಲ್ಲ ನೋಡಿದ್ದೀವಿ. ಆದರೆ ನಿಮ್ಮ ಪ್ರಾಮಾಣಿಕತೆ, ನೀವು ಯಾಕೆ ಅಸೆಂಬ್ಲಿಯಲ್ಲಿ ನೀವು ಯುವಕರೆಲ್ಲ ಸೇರಿ ಹೋರಾಟ ಮಾಡಲಿಲ್ಲ? ಯಾಕೆ ಸರ್ಕಾರನ ಒಳ್ಳೆಯ ಸುಭದ್ರವಾಗಿ ನಡೆಸ್ಕೊಂಬರೋಕ್ಕೆ ತಾವು ಕಾರಣಕರ್ತರಾಗಲಿಲ್ಲ? ಸುರೇಶ್ ಗೌಡ್ರೆ, ಒಂದು ದಿವಸನೂ ನಿಮ್ಮ ಹೆಸರು ಕೇಳಿಲ್ಲ. ನಾನು ಯಾವುದೇ ಶಾಸಕನಿಗೆ ಹಣದ ಆಮಿಷವನ್ನು ಒಡ್ಡಿರಲಿಲ್ಲ. ಇದು ಭಾಳ ಸ್ಪಷ್ಟವಾಗಿ ಅದನ್ನು ನಾನು ಹೇಳಿದ್ದೇನೆ. ಅದು ಒಂದು ಸಿಡಿನ ನಾನು ಹೇಳಿದೆ, ಕುಮಾರಸ್ವಾಮಿಯವರು ಫಿಲಮ್ ತೆಗೆಯೋದ್ರಲ್ಲಿ ಎಕ್ಸ್ಪರ್ಟು. ಆ ಫಿಲಮಲ್ಲಿ ಏನು ಮಾಡಿದ್ರು, ನಕಲಿ ಸಿಡಿನ ಬಿಟ್ಟರು ಅಂತ ಹೇಳಿದೆ. ಅದಕ್ಕೆ ಲೋಕಾಯುಕ್ತದ ಹತ್ರನೂ ಒಂದು ಕಂಪ್ಲೇಂಟ್ ಕೊಡಿಸಿದ್ದಾರೆ. ಆ ತನಿಖೆನೋ ಆಯಿತು. ಭಾಳ ಸ್ಪಷ್ಟವಾಗಿ ಹೇಳಿದ್ದೀನಿ, ನೀವು ಯಾವುದೇ ಬೇಕಾದ್ರೂ ತನಿಖೆ ಮಾಡಿ ಅಂತ. ಅದು ಏನೋ ಬಂತು, ಅದು ಒಂದು ನಕಲಿ ಸಿಡಿ ಅಂತ ಭಾಳ ಸ್ಪಷ್ಟವಾಗಿ ಸುವರ್ಣ ಟಿವಿಯಲ್ಲಿ ಅವತ್ತು ಸಹ ಮಾಧ್ಯಮದ ಮುಂದೆ ಬಂದು ಹೇಳಿದ್ದೇನೆ. ಶ್ರೀರಾಮುಲು ಏನಾದರೂ ಈ ಎಲೆಕ್ಷನಲ್ಲಿ ಗೆದ್ದರೆ ಲೋಕಾಯುಕ್ತ ಸಂಸ್ಥೆನ ಉಳಿಸ್ಕೋತೀರಾ ಅಥವಾ ಅದನ್ನು ನೀವು ಇದು ಬೇರೆ ಯಾವ್ದಾದ್ರು ವ್ಯವಸ್ಥೆ ಮಾಡ್ತಾರೆ? ಯಾಕೆಂದರೆ ಈಶ್ವರಪ್ಪನವರು ಹೇಳಿದ್ದಾರೆ ಲೋಕಾಯುಕ್ತ ಸಂಸ್ಥೆ ಬೇಕಾ ಬೇಡವಾ ಅಂತ. ದೇವೇಗೌಡರು ಪತ್ರ ಬರೆಯೋದು ಇದೇ ಉದ್ದೇಶಕ್ಕೆ, ಇದರಲ್ಲಿ ಏನೋ ಭ್ರಷ್ಟಾಚಾರ ನಡೀತಿದೆ ಅಂತ. ನನ್ನ ಪ್ರಶ್ನೆ ಇಷ್ಟೇ, ಶ್ರೀರಾಮುಲು ಗೆದ್ದರೆ ಲೋಕಾಯುಕ್ತ ಉಳಿಯುತ್ತಾ ಅಥವಾ ಹೋಗುತ್ತಾ? ಭಾರತೀಯ ಜನತಾ ಪಕ್ಷದ ಯಡಿಯೂರಪ್ಪನವರು, ಅದ್ವಾನಿಯವರು ಮತ್ತು ನಮ್ಮ ನಿತೀಶ್ ಗಡ್ಕರಿಯವರು ಹೋಗಿ ಅವ್ರ ಮನೆಗೆ ಹೋಗಿ ನೀವು ಇರಬೇಕು ಅಂತೇಳಿ ಕರ್ಕೊಂಬಂದಂಥವ್ರು ನಾವು. ಯಾವತ್ತೂ ನಾವು ಇದು ಭಾಳ ಸ್ಪಷ್ಟವಾಗಿದೆ. ಈ ದೇಶದ ಭ್ರಷ್ಟಾಚಾರದ ವಿರುದ್ಧ ನಮ್ಮ ಹೋರಾಟ. ನಿಮ್ಮೆಲ್ಲ ಪ್ರಶ್ನೆಗಳನ್ನು ಆಲಿಸಿ ಆಯಿತು. ನಿಮ್ಮ ಪ್ರಶ್ನೆಗಳಿಗೆ ನಾಯಕರ ಉತ್ತರ ಏನು ನೋಡೋಣ. ಅದಕ್ಕಿಂತ ಮೊದಲು ಒಂದು ಸಣ್ಣ ವಿರಾಮ. ನೀವು ಸರಿಯಾಗಿರೋ ಆಯ್ಕೆ ಮಾಡಿ ಕಳಿಸ್ತಾರೆ. ಯಾಕ್ರಿ ಭ್ರಷ್ಟಾಚಾರ ಬರುತ್ತೆ? ಆಯ್ಕೆ ಮಾಡಿ ಕಳಿಸಿ. ದುಡ್ಡು ಬರೋವಂದವನ್ನೇ ಕಟ್ಟಾಕಿ. ನೀವು ರಾಜಕಾರಣಿಗಳು ದುಡ್ಡು ಹಂಚಕ್ಕೆ ಬರ್ತಲ್ಲ, ಕಟ್ಟಾಕಿ. ಕೆಂಪು ನೋಟ್ ಇವ್ರು ಕೊಟ್ರು, ಹಸಿರು ನೋಟ್ ಅವ್ರು ಕೊಟ್ರು. ಈಗ ಇನ್ನೊಂದು ಕೆಂಪು ನೋಟ್ ಬರ್ತದ ಇಲ್ಲ ಅಂತ ವಿಚಾರ ಮಾಡ್ತಾ ಕೂರ್ತಾರೆ. ರೂಲಿಂಗ್ ಪಾರ್ಟಿಗಿಂತ ವಿರೋಧಿ ಪಕ್ಷದಲ್ಲಿರುವಂತಹ ಶಕ್ತಿ ರೂಲಿಂಗ್ ಪಾರ್ಟಿಯಲ್ಲಿ ಇರೋಂಗಿಲ್ಲ.